ಕ್ರಿಸ್ತನ ಪ್ರೀತಿಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. പ്രിയ ദൈവമക്കളെ, കഴിഞ്ഞ ദിവസങ്ങളിലെല്ലാം ഇസ്രായേൽ ജനങ്ങൾക്ക് അമ്മയും ചില സൊല്യൂഷനെ കൊടുക്കുന്ന കർത്താവിനെ നമ്മൾ കണ്ടു. ಇಂದಿನ ವಾರದ ಎಲ್ಲಾ ವಾಕ್ಯ ಸಂದೇಶಗಳಲ್ಲಿ ಇಸ್ರೇಲ್ ಜನಗಳಿಗೆ ದೇವರು ಎಲ್ಲಾ ವಿಷಯಗಳಲ್ಲಿ ಪರಿಹಾರ ಕೊಡುವಂತದ್ದನ್ನ ನಾವು ಕಂಡೆವು. ഈ ആഴ്ചയിൽ നിങ്ങൾക്ക് വേണ്ടി ഉയർത്തപ്പെട്ട താമ്രസർപ്പമായ ക്രിസ്തുവിനെ നിങ്ങൾ കാണാൻ പോവുകയാണ്. ಈ ಒಂದು ವಾರದ ವಾಕ್ಯ ಸಂದೇಶದಲ್ಲಿ ನಿಮಗೋಸ್ಕರ ಮೇಲೆ ಎಬ್ಬಿಸಲ್ಪಟ್ಟಿರುವಂತಹ ತಾಮ್ರವ ಸರ್ಪದ ರೀತಿಯಲ್ಲಿ ಮೇಲೆ ಎಬ್ಬಿಸಲ್ಪಟ್ಟಂತ ಯೇಸು ಕ್ರಿಸ್ತನನ್ನು ನೀವು ಕಾಣಲಿಕ್ಕೆ ಹೋಗುತ್ತಿದ್ದೀರಾ? നമുക്ക് മെസ്സേജിലേക്ക് കടക്കാം. ನಾವು ವಾಕ್ಯ ಸಂದೇಶದ ಒಳಗಡೆ ಹೋಗೋಣ. പിശാച് ഒരിക്കൽ തൻ്റെ നിഗളം കാരണം തന്നെ വീണു പോയവനാണെങ്കിലും ഇന്നും അവനത് ഉൾക്കൊള്ളാൻ കഴിയാതെ അവൻ സകല മനുഷ്യകുലത്തിനും എതിരായി പിന്നെയും തിന്മ ചെയ്തുകൊണ്ട് അവൻ പ്രവർത്തിച്ചുകൊണ്ടിരിക്കുന്നവനാണ്. ಸೈತಾನನು ಕೂಡ ಹೊಗಳಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡುವುದರ ನಿಮಿತ್ತವಾಗಿ ಬಿದ್ದು ಹೋದವನಾಗಿದ್ದಾನೆ. ಈಗಲೂ ಕೂಡ ಆ ಸತ್ಯವನ್ನ ಅವನು ಒಪ್ಪಿಕೊಳ್ಳಲು ಆಗದೆ ಮನುಷ್ಯರ ಮಧ್ಯದಲ್ಲಿ ಸುಳ್ಳುಗಳನ್ನು ಹೇಳುತ್ತಾ ಎಲ್ಲ ಕೆಟ್ಟದ್ದಕ್ಕೂ ಅವನು ಕಾರಣನಾಗಿದ್ದಾನೆ. അങ്ങനെയാണെങ്കിൽ ഇന്ന് ക്ഷമിക്കാൻ നിങ്ങൾ മനസ്സ് വെച്ചാൽ നിങ്ങൾ ദൈവിക സ്വഭാവമുള്ളവരായി അനുഗ്രഹം പ്രാപിക്കുന്നവരായി മാറും. ಈ ರೀತಿಯಾಗಿರುವುದರಿಂದ ಕ್ಷಮಿಸುವುದಕ್ಕೆ ನೀವು ಮನಸ್ಸಿರುವುದಾಗಿದ್ರೆ ಆ ಒಂದು ನಿಮಿತ್ತವಾಗಿ ನೀವು ಆಶೀರ್ವಾದವನ್ನ ನೀವು ಸ್ವೀಕಾರ ಮಾಡುವುದಕ್ಕೆ ಯೋಗ್ಯರಾಗ್ತೀರಾ. ഇന്ന് നിങ്ങളോട് തിന്മ ചെയ്യുന്നവരോട് ക്ഷമിക്കാൻ നിങ്ങൾക്ക് മനസ്സുണ്ടോ? നിങ്ങളുടെ ജീവിതത്തിനകത്ത് സ്വർഗീയ നന്മകൾ നിങ്ങളുടെ മേൽ വെളിപ്പെടാനായിട്ട് ಇಂದು ನೀವು ನಿಮಗೆ ವಿರೋಧವಾಗಿ ತಪ್ಪು ಮಾಡಿದವರನ್ನ ನಿಮಗೆ ಕ್ಷಮಿಸುವುದಕ್ಕೆ ಸಾಧ್ಯವಾಗಿರುವುದಾದರೆ ನಿಶ್ಚಯವಾಗಿ ನೀವು ಪರಲೋಕದ ಆಶೀರ್ವಾದಗಳನ್ನು ನೀವು ಕಾಣುವುದಕ್ಕೆ ಹೋಗುತ್ತೀರಾ. ഇവിടെ മോശ ഇസ്രായേൽ ജനങ്ങൾക്ക് വേണ്ടി പ്രാർത്ഥിക്കുമ്പോൾ ദൈവം മോശയുടെ പ്രാർത്ഥന കേൾക്കുന്നത് നമുക്ക് കാണുവാൻ കഴിയും. ಇಲ್ಲಿ ಇಸ್ರೇಲ್ ಜನಗಳಿಗೋಸ್ಕರ ಮೋಶೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರು ಮೋಶೆಯ ಪ್ರಾರ್ಥನೆಯನ್ನ ಕೇಳುವುದನ್ನು ನಾವು ಇಲ್ಲಿ ನೋಡ್ತೇವೆ. ഇവിടെ ഇരുന്നുകൊണ്ട് ഒരു ദൂതും കൂടെ പറയട്ടെ പ്രിയ ദൈവമക്കളെ. ಇಲ್ಲಿ ವಾಕ್ಯದಲ್ಲಿ ನಿಂತುಕೊಂಡು ಇನ್ನೊಂದು ಪ್ರವಾದನೆಯ ವಾಕ್ಯವನ್ನು ನಿಮಗೆ ಹೇಳ್ತೇನೆ ದೇವರ ಮಕ್ಕಳೇ. നിങ്ങൾക്ക് ക്ഷമിക്കാൻ മനസ്സുണ്ടെങ്കിൽ നിങ്ങളുടെ പ്രാർത്ഥനകൾക്ക് വേഗത്തിൽ മറുപടി വരും. ಇತರರನ್ನ ಕ್ಷಮಿಸುವುದಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ ನಿಮ್ಮ ಪ್ರಾರ್ಥನೆಯನ್ನ ಕೇಳುವುದಕ್ಕೆ ದೇವರಿಗೆ ಸಾಧ್ಯ. നിങ്ങളുടെ പ്രാർത്ഥനകൾക്ക് നിങ്ങളെ ഉപദ്രവിച്ചവരുടെ ജീവിതത്തെ പോലും മാറ്റിമറിക്കുവാൻ കഴിയുന്ന മറുപടികളെ കൊണ്ടുവരാൻ കഴിയും. ನಿಮ್ಮ ಪ್ರಾರ್ಥನೆ ನಿಮಿತ್ತವಾಗಿ ನಿಮ್ಮನ್ನ ಹಿಂಸಿಸುವವರ ಜೀವಿತಗಳಲ್ಲೂ ಕೂಡ ಒಂದು ಬದಲಾವಣೆ, ಒಂದು ವ್ಯತ್ಯಾಸವನ್ನು ತೆಗೆದುಕೊಂಡು ಬರುವುದಕ್ಕೆ ನಿಮ್ಮ ಪ್ರಾರ್ಥನೆಯಾಗೆ ಶಕ್ತಿ ಇದೆ. നോക്കാം, അവിടെ ദൈവം ഇങ്ങനെയാണ് ഇസ്രായേൽ ജനത്തിന് ഒരു സൊല്യൂഷൻ കൊടുക്കുന്നത്. ಈ ರೀತಿಯಾಗಿ ಇಸ್ರೇಲ್ ಜನಗಳಿಗೆ ದೇವರು ಒಂದು ಪರಿಹಾರವನ್ನು ಕೊಡುತ್ತಿದ್ದಾರೆ. ഒരു അഗ്നിസർപ്പത്തെ ഉണ്ടാക്കി കൊടിമരത്തിന്മേൽ തൂക്കുക. ನೀನು ಒಂದು ತಾಮ್ರದಿಂದ ಒಂದು ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. കടിയേൽക്കുന്നവൻ ആരെങ്കിലും അതിനെ നോക്കിയാൽ ജീവിക്കും എന്ന് പറഞ്ഞു. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿದ್ರೆ ಅವರು ಬದುಕಿಕೊಳ್ಳುವರು ಎಂದು ಹೇಳಿದನು. അവിടെ നോക്കണം, ഇങ്ങനെ മോശ താമ്രം കൊണ്ടൊരു സർപ്പത്തെ ഉണ്ടാക്കി കൊടിമരത്തിന്മേൽ തൂക്കി. പിന്നെ സർപ്പം ആരെയെങ്കിലും കടിച്ചിട്ട് അവൻ താമ്ര സർപ്പത്തെ നോക്കിയാൽ ജീവിക്കും. ಅರಣ್ಯಕಾಂಡ 21:9 ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ದೇವರು ಮೋಶೆಗೆ ಹೇಳಿದ ನಂತರ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಆ ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. നോക്കട്ടെ പ്രിയ ദൈവമക്കളെ, ഇവിടെ അനുസരണക്കേട് മുഖാന്തരമായിട്ട് ഇസ്രായേൽ ജനങ്ങളെ അഗ്നിസർപ്പങ്ങൾ കടിക്കുമ്പോൾ ദൈവം അവർക്ക് കൊടുക്കുന്ന സൊല്യൂഷൻ ഇപ്പോൾ ഇതാണ്. ആമേൻ. മോശയോട് പറയണം, നീ ഒരു താമ്ര സർപ്പത്തെ ഉണ്ടാക്കി കൊടിമരത്തിന്മേൽ തൂക്കണം. ಇಸ್ರೇಲ್ ಜನಗಳು ಅವಿಧೇಯತ್ವದ ನಿಮಿತ್ತವಾಗಿ ಅವರು ನಾಶವಾಗುವಂತ ಸಂದರ್ಭದಲ್ಲಿ ದೇವರು ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಿದ್ದಾರೆ. ಅದು ಮೋಶೆಯ ಮುಖಾಂತರವಾಗಿ ಮೋಶೆಗೆ ಹೇಳ್ತಿದ್ದಾರೆ, ನೀನು ತಾಮ್ರದ ಸರ್ಪದ ಒಂದು ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಬೇಕು. ಅದನ್ನು ನೋಡುವವರು ಯಾರು ನೋಡ್ತಾರೋ ಅವರೆಲ್ಲರೂ ಬದುಕಿಕೊಳ್ತಾರೆ ಎಂಬುದಾಗಿ. നിങ്ങൾക്ക് ആ പിക്ചർ ഒന്ന് മനസ്സിൽ സങ്കല്പിക്കാൻ കഴിയുമോ? കാരണം അവിടെ ഇപ്പോൾ ഒരു കൊടിമരമുണ്ട്, കൊടിമരത്തിന്മേൽ തൂക്കപ്പെട്ട ഒരു താമ്രസർപ്പമുണ്ട്. ಸೊ ಈ ಒಂದು ಚಿತ್ರಣವನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಊಹೆ ಮಾಡಿಕೊಳ್ಳಲಿಕ್ಕೆ, ಚಿತ್ರೀಕರಿಸಲಿಕ್ಕೆ ಸಾಧ್ಯವಾಗುತ್ತಾ? ಅಲ್ಲಿ ಒಂದು ಧ್ವಜಸ್ತಂಭ ಈಗಾಗಲೇ ಇದೆ. ಆ ಧ್ವಜಸ್ತಂಭದ ಮೇಲೆ ಒಂದು ತಾಮ್ರದ ಸರ್ಪದ ಆಕಾರವನ್ನು ಇಡಬೇಕು. ಅದು ಜೀವನಿಲ್ಲದಾಯ ഒരു താമ്രസർപ്പമാണ്. ಅದು ಜೀವವಿಲ್ಲದೆ ಇರುವಂತಹ ತಾಮ್ರದ ಒಂದು ആകാരമില്ലാത്ത ಒಂದು സർപ്പ ಆಗಿದೆ. എന്നാൽ ആ താമ്രസർപ്പത്തിന്റെ അടുത്ത് നമ്മുടെ നായകനായ മോശ നിൽപ്പുണ്ട്.
ಆದ್ರೆ ಆ ತಾಮ್ರದ ಸರ್ಪ ಇಡುವಂತ പക്കದಲ್ಲಿಯೇ ನಮ್ಮ നായകനാಗಿರುವಂತ ಮೋಶೆ ಇದ್ದಾನೆ. ഇസ്രായേൽ ജനങ്ങൾക്ക് വേണ്ടിയിട്ട് എപ്പോഴും പ്രാർത്ഥിക്കേണ്ടതായ മഹാപുരോഹിതൻ അവിടെയുണ്ട്. ಇಸ್ರಾಯೇಲ್ ಜನಗಳಿಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾಗಿರುವಂತ മഹായാಜಕನು ಅಲ್ಲಿ ಇದ್ದಾನೆ. ആമേൻ. അതുമാത്രമല്ല, ഇസ്രായേലിന്റെ പല മൂപ്പന്മാരും അവിടെ ഉണ്ടാകാം. ಅದು ಮಾತ್ರವಲ್ಲ, ಇಸ್ರಾಯೇಲರ ಅನೇಕ ಹಿರಿಯರು ಕೂಡ ಅಲ್ಲಿರಬಹುದು. പക്ഷേ ഈ അഗ്നിസർപ്പത്തിന്റെ കടിയേൽക്കുന്നവനോട് ദൈവം പറഞ്ഞത് ഇതാണ്: നീ ഇപ്പോൾ താമ്രസർപ്പത്തെ നോക്കണം. ಆದರೆ ಈ ಉರಿ ಮಂಡಲಗಳು ಅಂದ್ರೆ ಬೆಂಕಿಯ ಸರ್ಪಗಳಿಂದ ಕಡಿಯಲ್ಪಟ್ಟವರಿಗೆ ಅಲ್ಲಿ ಹೇಳುತ್ತಿದ್ದಾರೆ, ಈಗ ನೀನು ಒಂದು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ನೀನು ಮಾಡಬೇಕು. ഇപ്പോൾ അവിടെ മോശയെ നോക്കിയാൽ ഒരു മറുപടി കിട്ടത്തില്ല. ಪ್ರಿಯ ದೇವರ ಮಕ್ಕಳು, ಈಗ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಸರ್ಪದಿಂದ ಕಚ್ಚಲ್ಪಟ್ಟಂತ ವ್ಯಕ್ತಿಗಳು ಈಗ ಮೋಶೆಯನ್ನು ನೋಡಿದರೆ ಅವರಿಗೆ ಒಂದು ಬಿಡುಗಡೆ ಪರಿಹಾರ ಸಿಗೋದಿಲ್ಲ. മഹാപുരോഹിതനെ നോക്കിയാൽ ജീവിക്കത്തില്ല. ಅಲ್ಲಿ മഹായാಜಕನನ್ನು ನೋಡಿದ್ರೆ ಅವರು ಬದುಕೋದಿಲ್ಲ. അവിടെ മറ്റേതെങ്കിലും ವ್ಯಕ್ತಿയെ നോക്കിയാലും ഇവർക്ക് ജീവിക്കാൻ പറ്റത്തില്ല. ಅಲ್ಲಿ ಬೇರೆ ಯಾವ ವ್ಯಕ್ತಿಯನ್ನು ನೋಡಿದ್ರು ಕೂಡ ಅವರಿಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ. കാരണം എന്താണെന്ന് പറഞ്ഞാൽ, ಕಾರಣ ಏನು ಎಂಬುದಾಗಿ ಹೇಳುವಾಗ, ഈ സാഹചര്യത്തിൽ ಈ ಒಂದು ಸಂದರ್ಭದಲ್ಲಿ ദൈവം അവർക്ക് കൊടുത്ത സൊല്യൂഷൻ ആണ് താമ്രസർപ്പ. ಈ ಒಂದು ಸಂದರ್ಭದಲ್ಲಿ ದೇವರು ಅವರಿಗೆ ಕೊಟ್ಟಿರುವಂತ ಒಂದು ಪರಿಹಾರವೇ ತಾಮ್ರದಿಂದ ಮಾಡಿದಂತ ಒಂದು ಸರ್ಪದ ಆಕಾರ. എന്നാൽ ഈ കടിയേൽക്കുന്ന ആരെങ്കിലും ഒരു വ്യക്തി ഇങ്ങനെ പറയുകയാണ് എന്ന് നിങ്ങൾ ചിന്തിച്ചു നോക്കുക. ಈ ರೀತಿಯಾಗಿ ಒಂದು ಸಾರಿ ಯೋಚನೆ ಮಾಡಿ, ಸರ್ಪದಿಂದ ಕಚ್ಚಲ್ಪಟ್ಟಂತ ವ್ಯಕ್ತಿ ಒಂದು ವೇಳೆ ಈ ರೀತಿಯಾಗಿ ಹೇಳಬಹುದು, ഈ ജീവനില്ലാത്ത താമ്രസർപ്പത്തെ നോക്കിയാൽ എന്തു സംഭവിക്കാനാ? ಈ ಜೀವವಿಲ್ಲದೆ ಇರುವಂತ ತಾಮ್ರದಿಂದ ಮಾಡಿದಂತ ಈ ಸರ್ಪದ ಆಕಾರವನ್ನು ನೋಡಿದರೆ ಏನು ಪ್ರಯೋಜನ? ആമേൻ. ഞാൻ മോശയെ നോക്കാൻ പോവുകയാണ്. ನಾನು ಮೋಶೆಯನ್ನು ನೋಡುವುದಕ್ಕೆ ಹೋಗುತ್ತಿದ್ದೇನೆ. നിങ്ങൾക്കറിയാമോ, അവിടെ ഒന്നും സംഭവിക്കത്തില്ല. ನಿಮಗೆ ತಿಳಿದಿರಬೇಕು, ಮೋಶೆ ಮುಖವನ್ನು ನೋಡುವುದಕ್ಕೆ ಹೋದ್ರೆ ಅಲ್ಲಿ ಏನು ಸಂಭವಿಸುವುದಿಲ್ಲ. അവൻ അവിടെ മരിച്ചു വീഴും. ಅವನು ಸತ್ತು ಕೆಳಗಡೆ ಬೀಳುತ್ತಾನೆ. എന്നാൽ മറ്റൊരുവൻ പറയുകയാണ്, ഇതിന് ജീവനില്ലാത്തത് കൊണ്ട് ഞാൻ ദൈവത്തെ നേരിട്ട് നോക്കാൻ പോവുകയാണ്. ಒಂದು ವೇಳೆ ಅಲ್ಲಿ ಇನ್ನೊಬ್ಬನು ಹೇಳಬಹುದು, ಈ ಸರ್ಪದ ಆಕಾರಕ್ಕೆ ಜೀವವಿಲ್ಲದೆ ಇರುವುದರಿಂದ ನಾನು ದೇವರ ಮುಖವನ್ನು ದೃಷ್ಟಿಸಲಿಕ್ಕೆ ಹೋಗುತ್ತೇನೆ. അങ്ങനെയാണെങ്കിൽ ദൈവം പറയും, ഇപ്പോൾ നീ എന്നെയല്ല നോക്കേണ്ടത്, ഞാൻ വെച്ചിരിക്കുന്ന സൊല്യൂഷനായ താമ്രസർപ്പത്തെയാണ് നോക്കേണ്ടത്. ಆ ರೀತಿಯಾಗಿ ದೇವರ ಮುಖವನ್ನು ನೋಡೋದಾದ್ರೆ ದೇವರು ಹೇಳುತ್ತಾರೆ, ಈಗ ನೀನು ನನ್ನ ಮುಖವನ್ನೆಲ್ಲ ನೋಡಬೇಕಾಗಿರುವಂತದ್ದು, ನಾನು ನಿಮಗೆ ಪರಿಹಾರವಾಗಿ ಕೊಟ್ಟಿರುವಂತ ತಾಮ್ರದಿಂದ ಮಾಡಿದಂತ ಸರ್ಪದ ಆಕಾರವನ್ನು ನೀನು ದೃಷ್ಟಿಸಿ ನೋಡಬೇಕು. എന്നാൽ ആരെങ്കിലും വിശ്വസിച്ച് ഈ മോശ തൂക്കിയ സർപ്പത്തെ നോക്കിയാൽ എനിക്ക് ജീവൻ ഉണ്ട് എന്ന് വിശ്വസിച്ച് ആ താമ്രസർപ്പത്തെ നോക്കിയാൽ, ಆದ್ರೆ ಅಲ್ಲಿ ಯಾರಾದರೂ ಕೂಡ ಈ ಮೋಶೆ ಮೇಲೆ ಇಟ್ಟಂತ ಆ ಒಂದು ತಾಮ್ರದ ಸರ್ಪದ ಆಕಾರವನ್ನು ನೋಡಿದ್ರೆ ನಾನು ಬದುಕುತ್ತೇನೆ ಎಂಬುದಾಗಿ ನಂಬಿಕೆ ಇಟ್ಟು ಆ ಒಂದು ಸರ್ಪದ ಆಕಾರವನ್ನು ದೃಷ್ಟಿಸಿ ನೋಡಿದ್ರೆ അവൻ നിശ്ചയമായും ജീവിക്കും. പ്രിയമക്കളെ, ಅವನು ನಿಶ್ಚಯವಾಗಿ ಬದುಕುತ್ತಾನೆ. ದೇವರ ಮಕ್ಕಳೇ, അവന്റെ ശരീരത്തിൽ അഗ്നിസർപ്പത്തിന്റെ കടിമൂലം ഉണ്ടായ വിഷം അവന്റെ ശരീരത്തിൽ നിന്ന് നീങ്ങിപ്പോകും. ಅವರ ಶರೀರಗಳಲ್ಲಿ ಉರಿ ಮಂಡಲಗಳು, ಉರಿ ಸರ್ಪಗಳು ಕಚ್ಚಲ್ಪಟ್ಟದರ ನಿಮಿತ್ತವಾಗಿ ಬಂದಂತ ಆ ಎಲ್ಲ ವಿಷವು ಅವರ ದೇಹವನ್ನು ಬಿಟ್ಟು ಹೋಗಿಬಿಡುತ್ತೆ. കാരണം എന്താണ്? അവൻ ഇപ്പോൾ നോക്കിയത് താമ്രസർപ്പത്തെയാണ്. ಕಾರಣ ಅವನು ನೋಡಿದ್ದು ಈಗ ತಾಮ್ರದಿಂದ ಮಾಡಿದಂತ ವಿಷ ಸರ್ಪದ ಆಕಾರವನ್ನ. ആമേൻ. അവനെ തൊടാൻ പറഞ്ഞില്ല. ಅದನ್ನ ಮುಟ್ಟುವುದಕ್ಕೆ ದೇವರು ಹೇಳಲಿಲ್ಲ. ആമേൻ. അതിനെ ചുംബിക്കുവാൻ പറഞ്ഞില്ല. ಅದನ್ನ ಮುತ್ತು ಕೊಡುವುದಕ್ಕೆ ಅಲ್ಲಿ ದೇವರು ಹೇಳಲಿಲ್ಲ. ഒന്ന് നോക്കിയാൽ മതി, വിശ്വാസത്താലുള്ള നോട്ടത്താൽ അത്ഭുതം. ಅಲ್ಲಿ ಲಕ್ಷ್ಯವಿಟ್ಟು ನೋಡಿದರೆ ಸಾಕು, ನಂಬಿಕೆಯಿಂದ ಲಕ್ಷ್ಯವಿಟ್ಟು ನೋಡಿದರೆ ಸಾಕು, ಅಲ್ಲಿ ಅದ್ಭುತ ನಿಶ್ಚಯವಾಗಿ ನಡೆಯುತ್ತೆ. നോക്കണം, ആ കൊടിമരത്തിന്മേൽ ഒരു താമ്രസർപ്പം ഇപ്പോൾ തൂക്കപ്പെട്ടിരിക്കുകയാണ്. ಅಲ್ಲಿ ನೀವು ಗಮನಿಸಬೇಕು, ಧ್ವಜಸ್ತಂಭದ ಮೇಲೆ ತಾಮ್ರದಿಂದ ಮಾಡಿದಂತ ವಿಷ ಸರ್ಪದ ಆಕಾರವನ್ನ ಅಲ್ಲಿ ಎತ್ತಿ ನಿಲ್ಲಿಸಿದ್ದಾರೆ. മരണത്തിൽ കിടക്കുന്ന ഒരു മനുഷ്യൻ അതിനെ നോക്കിയാൽ അവന്റെ മേലേക്ക് ജീവൻ വ്യാപരിക്കും. ಮರಣದ ಅವಸ್ಥೆಯಲ್ಲಿರುವಂತ ಒಬ್ಬ ವ್ಯಕ್ತಿ ಅದನ್ನ ದೃಷ್ಟಿಸಿ ನೋಡಿದ್ರೆ ಅದರ ನಿಮಿತ್ತವಾಗಿ ಒಂದು ಜೀವವು ಅವನಲ್ಲಿ ವ್ಯಾಪರಿಸುತ್ತೆ. ഇത് തന്നെയാണ് പ്രിയ ദൈവമക്കളെ യോഹന്നാൻ എഴുതിയ സുവിശേഷം 3-ാം അധ്യായത്തിന്റെ 14-ാം വാക്യത്തിനകത്ത് യേശു പറഞ്ഞത്. ಇದೇ ವಾಕ್ಯವನ್ನ ಸಂದರ್ಭವನ್ನ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 14-15ನೇ ವಾಕ್ಯದಲ್ಲಿ ಯೇಸು ಕೂಡ ಹೇಳಿದ್ದು. ದೇವರ ಮಕ್ಕಳೇ, മോശെ മരുഭൂമിയിൽ സർപ്പത്തെ ഉയർത്തിയതുപോലെ മനുഷ്യപുത്രനും ഉയർത്തപ്പെടേണ്ടതാകുന്നു. ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು.
പ്രിയ ദൈവമക്കളെ, പാപം എന്ന അഗ്നിസർപ്പത്തിന്റെ കടിയേറ്റവരാണ് നാം എല്ലാവരും. ಪ್ರಿಯ ದೇವರ ಮಕ್ಕಳೇ, ಪಾಪವೆಂಬ ಅಗ್ನಿ ಸರ್ಪದ ಒಂದು ಕಚ್ಚುವಿಕೆಯಿಂದ ಬಳಲುತ್ತಿರುವವರು ನಾವೆಲ್ಲರೂ. നമുക്ക് ഒരു പക്ഷേ ഇപ്പോൾ മരണത്തിന്റെ ഒരു ലക്ഷണവും കാണുന്നില്ലായിരിക്കാം. ಒಂದು ವೇಳೆ ನಮಗೆ ಈಗ ಯಾವುದೇ ಮರಣಕರವಾದಂತ ಸಂಭವವೂ ಕಾಣಿಸದೇ ಇರಬಹುದು. എന്നാൽ പാപം ചെയ്യുന്നവനെല്ലാം ഒരു നിത്യ മരണത്തിന്, നിത്യ നരകത്തിന് യോഗ്യനാണ്. ಆದ್ರೆ ಪಾಪ ಮಾಡುವಂತ ಪ್ರತಿಯೊಬ್ಬನು ನಿತ್ಯ ಮರಣಕ್ಕೆ ಅಥವಾ ನಿತ್ಯ ನರಕಕ್ಕೆ ಅವನು ಪಾತ್ರನು. എന്നാൽ ഈ മരണത്തിൽ നിന്നും ഈ പാപത്തിൽ നിന്നും നമ്മെ വിടുവിക്കാൻ ആർക്കാണ് കഴിയുക? ಆದ್ರೆ ಈ ಒಂದು ಪಾಪದಿಂದ ನಿತ್ಯ ಮರಣದಿಂದ ಬಿಡಿಸುವುದಕ್ಕೆ ಯಾರಿಗೂ ಸಾಧ್ಯವಾಗಿರಲಿಲ್ಲ. നിങ്ങൾക്ക് ഏതെങ്കിലും ഒരു ആത്മീക കൂട്ടായ്മയുമായിട്ട് ബന്ധം കാണുമായിരിക്കാം. നിങ്ങൾ പ്രാർത്ഥിക്കുന്നവരായിരിക്കാം, നിങ്ങൾ ഉപവസിക്കുന്നവരായിരിക്കാം, പല ആത്മീക കാര്യങ്ങളും ചെയ്യുന്നവരായിരിക്കാം. ಒಂದು ವೇಳೆ ನೀವು ಯಾವುದೇ ಒಂದು ಸಭೆಗೆ ನೀವು ಪಾಲುದಾರರಾಗಿರಬಹುದು, ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತಾ ಇರಬಹುದು, ಅಥವಾ ಯಾವುದೇ ಒಂದು ಆತ್ಮೀಕ ಕ್ರಿಸ್ತಿಯ ಜೀವಿತದ ಒಂದು ಕಾರ್ಯಗಳನ್ನು ನೀವು ಮಾಡುತ್ತಾ ಇರಬಹುದು. നിങ്ങൾക്ക് ഒരു മോശ ഉണ്ടായിരിക്കാം, അഹരോൻ ഉണ്ടായിരിക്കാം. ചിലപ്പോൾ നിങ്ങൾക്ക് നേരിട്ട് ദൈവമായിട്ട് എന്തെങ്കിലും ഒരു ബന്ധവും കാണാം. ನಿಮಗೆ ಮೋಶೆ ಇರಬಹುದು, ಆರೋನನಿರಬಹುದು, ಅಥವಾ ಯಾವುದೇ ಒಂದು ರೀತಿಯಲ್ಲಿ ದೇವರೊಂದಿಗೆ ನೇರವಾಗಿ ಸಂಪರ್ಕವಿರಬಹುದು. എന്നാൽ നിങ്ങൾക്ക് വേണ്ടി മരിച്ച് അടക്കപ്പെട്ട് ഉയർത്തെഴുന്നേറ്റ് ക്രൂശിന്മേൽ തൂക്കപ്പെട്ടിരുന്ന യേശുക്രിസ്തുവിനെ നിങ്ങൾ നോക്കിയില്ലെങ്കിൽ നിങ്ങൾക്ക് ഒരിക്കലും നിത്യജീവനില്ല. ಆದರೆ ನಿಮಗೆ ಸತ್ತು ಉಣಲ್ಪಟ್ಟು ಜೀವಂತವಾಗಿ ಎದ್ದಂತ ಯೇಸು ಕ್ರಿಸ್ತನನ್ನು ನೀವು ದೃಷ್ಟಿಸಿ ನೋಡದೆ ಹೋದ್ರೆ ನಿಮಗೆ ಜೀವವು ಸಂಭವಿಸೋದಿಲ್ಲ. പ്രിയ ദൈവമക്കളെ, ഈ പാപത്തിൽ നിന്നും നാം ജീവൻ പ്രാപിക്കേണ്ടതിന് വേണ്ടിയിട്ടാണ് കർത്താവായ യേശു ക്രിസ്തുവിനെ പിതാവായ ദൈവം കാൽവറി ക്രൂശിൽ നമുക്ക് വേണ്ടി യാഗമാക്കിയത്. ಪ್ರಿಯ ದೇವರ ಮಕ್ಕಳೇ, ಈ ಪಾಪದಿಂದ ನಾವು ರಕ್ಷಿಸಲ್ಪಟ್ಟು ಬದುಕಬೇಕು ಎಂಬುದಾಗಿಯೇ ತನ್ನ ಒಬ್ಬನೇ ಪುತ್ರನಾಗಿರುವಂತ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಶಿಲುಬೆಯ ಮೇಲೆ ಆತನು ಮರಣವನ್ನು ಹೊಂದುವ ಹಾಗೆ ಶಿಲುಬೆಯಲ್ಲಿ ಹಾಕಿದನು. വചനം പറയുന്നു, നമ്മുടെ പാപങ്ങൾ നിമിത്തം അവൻ മരിച്ചും നമ്മുടെ നീതിക്കു വേണ്ടി അവനെ പിതാവായ ദൈവം ഉയർപ്പിച്ചുമിരിക്കുന്നു എന്ന്. ದೇವರ ವಾಕ್ಯವ ರೀತಿಯಾಗಿ ಹೇಳುತ್ತೆ, ನಮ್ಮ ಪಾಪಗಳ ನಿಮಿತ್ತವಾಗಿ ದೇವರು ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಆತನು ಮರಣಕ್ಕೆ ಈಡು ಮಾಡಿದನು. ನಮ್ಮ ನೀತಿಯ ನಿಮಿತ್ತವಾಗಿ ಯೇಸುವನ್ನ ದೇವರು ಸತ್ತವರ ಒಳಗಡೆಯಿಂದ ಜೀವಂತವಾಗಿ ಎಬ್ಬಿಸಿದನು ಎಂಬುದಾಗಿ. ഈ വചനം കേൾക്കുമ്പോൾ ഇതുവരെയും ക്രൂശിക്കപ്പെട്ട ക്രിസ്തുവിനെ നിങ്ങൾ നോക്കിയിട്ടില്ല എങ്കിൽ, ಇದುವರೆಗೂ ಈ ವಾಕ್ಯವನ್ನ ನೀವು ಕೇಳುತ್ತಿರುವಂತ ನೀವು ಒಂದು ವೇಳೆ ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸುವನ್ನ ದೃಷ್ಟಿಸದೆ ಹೋಗಿರುವುದಾದ್ರೆ, ഇന്ന് നിങ്ങൾക്കൊരു അനുഗ്രഹീതമായ സാഹചര്യമാണ് ദൈവം തരുന്നത്. ಇಂದು ನಿಮಗೆ ಅನುಕೂಲವಾಗಿರುವಂತ ಒಂದು ಸಂದರ್ಭವನ್ನ, ಸಮಯವನ್ನ ದೇವರು ನಿಮಗೆ ಕೊಡುತ್ತಿದ್ದಾರೆ. നിങ്ങൾ ആയിരിക്കുന്ന ഇടത്തു നിന്ന് വിശ്വസിച്ചുകൊണ്ട് യേശുവിനെ നോക്കാൻ തയ്യാറാണെങ്കിൽ, ನೀವು ಇರುವಂತ ಸ್ಥಳದಲ್ಲಿಯೇ ನಂಬಿಕೆ ನಿಮಿತ್ತವಾಗಿ ಯೇಸುವನ್ನು ದೃಷ್ಟಿಸುವುದಕ್ಕೆ ನೀವು ಪ್ರಾರಂಭಿಸಿ. നിശ്ചയമായും നിങ്ങളുടെ പാപത്തിൽ നിന്നും നിങ്ങൾക്ക് പരിപൂർണമായും വിടുതലാകാൻ കഴിയും. ನಿಶ್ಚಯವಾಗಿಯೂ ನಿಮ್ಮ ಪಾಪಗಳಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದುವುದಕ್ಕೆ ನಿಮಗೆ ಸಾಧ್ಯ. നിങ്ങൾ ആയിരിക്കുന്നിടത്ത് നിന്ന് യേശുവേ, എന്റെ പാപത്തിനു വേണ്ടിയിട്ടാണ് നീ മരിച്ചതെന്ന് ഞാൻ വിശ്വസിക്കുന്നു എന്ന് പറഞ്ഞാൽ, ನೀವು ಇರುವಂತ ಸ್ಥಳದಲ್ಲಿಯೇ ಹೃದಯದಿಂದ ನಂಬಿ, ಯೇಸುವೆ ನಿಜವಾಗಲೂ ನೀನು ನನ್ನ ಪಾಪಗಳಿಂದ ಬಿಡಿಸುವುದಕ್ಕಾಗಿಯೇ ನೀನು ಸತ್ತಿದೆಯಾ ಎಂಬುದಾಗಿ ನೀವು ನಂಬಿ ಹೇಳೋದಾದರೆ, വിശ്വസിച്ചുകൊണ്ട് നിങ്ങൾ ഏറ്റു പറഞ്ഞാൽ, ನಂಬಿಕೆಯಿಂದ ನೀವು ಹರಕೆ ಮಾಡಿದ್ರೆ, നിങ്ങൾക്ക് നിത്യ മരണത്തിൽ നിന്നും രക്ഷ പ്രാപിക്കാൻ കഴിയും. ನಿಮಗೆ ನಿತ್ಯ ಮರಣದಿಂದಲೂ ರಕ್ಷಣೆಯನ್ನು ಹೊಂದುವುದಕ್ಕೆ ನಿಮಗೆ ಸಾಧ್ಯ. പ്രിയ ദൈവമക്കളെ, ഈ ഭൂമിയിലുള്ള ഒരു മനുഷ്യനും ഒരു വ്യക്തിക്കും ഒരു സ്ഥലത്തിനും നിത്യ മരണത്തിൽ നിന്നും നമ്മളെ വിടുവിക്കാൻ കഴിയില്ല. ಈ ಭೂಮಿಯಲ್ಲಿರುವಂತಹ ಯಾವುದೇ ವ್ಯಕ್ತಿಯೂ ಯಾವುದೇ ಸ್ಥಳಕ್ಕೂ ಯಾರಿಗೂ ಕೂಡ ನಿತ್ಯ ನರಕದಿಂದ ಅಥವಾ ನಿತ್ಯ ಮರಣದಿಂದ ಬಿಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. വിടുവിക്കുവാൻ കഴിയുന്ന ഒരേ ഒരു യോഗ്യനായ വ്യക്തി നമുക്ക് വേണ്ടി ക്രൂശിന്മേൽ കയറിയ നമ്മുടെ താമ്രസർപ്പമായ കർത്താവായ യേശു ക്രിസ്തു. ಬಿಡಿಸುವುದಕ್ಕೆ ಯೋಗ್ಯವುಳ್ಳವನು ಅಥವಾ ಸಾಧ್ಯವಾಗುವವನು ಒಬ್ಬನೇ, ಅದು ಕಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ ಬಲಿಯಾದಂತ ಯೇಸು ಕ್ರಿಸ್ತನ್ ಎಂಬುದಾಗಿ ಅದು ಉನ್ನತವಾಗಿ ಎತ್ತಲ್ಪಟ್ಟಿರುವಂತ ತಾಮ್ರದ ಸರ್ಪವಾಗಿರುವಂತ ಯೇಸು ಕ್ರಿಸ್ತನು. ഇന്ന് നിങ്ങൾ വിശ്വസിച്ചുകൊണ്ട് നോക്കിയാൽ നിങ്ങൾക്ക് നിത്യജീവനുണ്ട്. ಆ ಯೇಸು ಕ್ರಿಸ್ತನನ್ನ ನೀವು ದೃಷ್ಟಿಸಿ ನೋಡುವುದಾದ್ರೆ ನಿತ್ಯ ಜೀವಿತದಲ್ಲಿ ನಿಮಗೆ ಒಂದು ಪಾಲುಂಟು. ദൈവമക്കളെ, ഇസ്രായേൽ ജനങ്ങൾ ആ സാഹചര്യത്തിൽ താമ്രസർപ്പത്തെ നോക്കി അവർ ജീവിച്ചു. ಇಸ್ರೇಲ್ ಜನಗಳು ಆ ಒಂದು ಸಂದರ್ಭದಲ್ಲಿ ಎತ್ತಲ್ಪಟ್ಟಂತ ಆ ಒಂದು ತಾಮ್ರದಿಂದ ಮಾಡಿದಂತ ಸರ್ಪದ ಆಕಾರವನ್ನು ನೋಡಿ ಅವರು ಬದುಕಿ ಉಳಿದರು. എന്നാൽ പിന്നെ അവർ മരിച്ചു. ಆದರೆ ಮತ್ತೆ ಅವರು ಸತ್ತು ಹೋದರು. എന്നാൽ
എന്നാൽ ദൈവവചനം പറയുന്നു, കർത്താവായ യേശുക്രിസ്തുവിനെ നോക്കുന്നവൻ, വിശ്വസിക്കുന്നവൻ ആരും നശിച്ചു പോകാതെ നിത്യജീവൻ പ്രാപിക്കുമെന്ന്. ಆದರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ ದೃಷ್ಟಿಸಿ ನೋಡಿ ಆತನನ್ನು ನಂಬುವವರು ಅವರು ಮರಣವನ್ನು ಹೊಂದದೆ ನಿತ್ಯವಾದ ಜೀವಿತವನ್ನ ಅವರು ಹೊಂದುತ್ತಾರೆ. എന്താണ് നിത്യജീവൻ? ಏನು ನಿತ್ಯ ಜೀವ? ദൈവത്തിൽ നിലനിൽക്കുന്ന ആ ജീവനെയാണ് നിത്യജീവൻ എന്ന് പറയുന്നത്. ದೇವರೊಂದಿಗೆ ಶಾಶ್ವತವಾಗಿ ನೆಲೆ ನಿಲ್ಲುವಂತಹ ಜೀವಿತವನ್ನ ನಿತ್ಯ ಜೀವಿತ ಎಂಬುದಾಗಿ ನಾವು ಕರೀತೇವೆ. മനുഷ്യനിൽ ജീവനുണ്ട്, എന്നാൽ ആ ജീവന് ഒരു സമയപരിധിയുണ്ട്. ಮನುಷ್ಯರಲ್ಲಿ ಒಂದು ಜೀವವಿದೆ ನಿಜ, ಆದರೆ ಆ ಜೀವಕ್ಕೆ ಒಂದು ಕಾಲ, ಒಂದು ಮಿತಿ ಈ ಲೋಕದಲ್ಲಿ ಇದೆ. എന്നാൽ ദൈവത്തിന്റെ ഉള്ളിലുള്ള ജീവന് കാലപരിധിയില്ല, അത് നിത്യത വരെയും നിലനിൽക്കുന്ന ജീവനാണ്. ದೇವರ ಒಳಗಡೆ ಇರುವಂತ ಜೀವಕ್ಕೆ ಅದು ಸಮಯ ಅಥವಾ ಕಾಲದ ಮಿತಿ ಇಲ್ಲ, ಅದು ಶಾಶ್ವತವಾಗಿ ನೆಲೆ ನಿಲ್ಲುವಂತದ್ದಾಗಿದೆ. ಅದೇ ನಿತ್ಯ ಜೀವ. അങ്ങനെയാണെങ്കിൽ യേശുക്രിസ്തുവിൽ വിശ്വസിക്കുന്ന നിങ്ങൾക്ക് താൽക്കാലിക ജീവനല്ല, നിത്യമായ ജീവനാണ് പിതാവായ ദൈവം വാഗ്ദത്തം ചെയ്യുന്നത്. ಹಾಗಾಗಿ ಯೇಸು ಕ್ರಿಸ್ತನನ್ನು ನಂಬುವವರಿಗೆ ನಿಮಗೆ ತಾತ್ಕಾಲಿಕವಾದ ಒಂದು ಜೀವಿತವನ್ನ ದೇವರು ಕೊಡಲಿಲ್ಲ, ಶಾಶ್ವತವಾದಂತ ನಿತ್ಯ ಜೀವನ ಯೇಸು ಕ್ರಿಸ್ತನನ್ನು ನಂಬುವಂತ ನಿಮ್ಮ ಪ್ರತಿಯೊಬ್ಬರಿಗೂ ತಂದೆಯಾದ ದೇವರು ಅದನ್ನು ಕೊಟ್ಟಿದ್ದಾರೆ. നിത്യജീവൻ എന്ന് പറഞ്ഞാൽ ನಿತ್ಯ ಜೀವ ಎಂಬುದಾಗಿ ಹೇಳುವಾಗ നിലനിൽക്കുന്ന ജീവൻ എന്ന് മാത്രമല്ലേ അർത്ഥം? ಅದು ನೆಲೆ ನಿಲ್ಲುವಂತ ಜೀವಿತ ಎಂಬುದಾಗಿ ಮಾತ್ರವಲ್ಲ, എപ്പോഴും ദൈവത്തോട് കൂടെ വസിക്കുവാൻ കഴിയുന്ന ആമേൻ, ഒരിക്കലും ദൈവത്തെ വിട്ടു പിരിയാതെ നിത്യവരെയും ദൈവത്തോട് കൂടെ വസിക്കുന്ന അനുഭവം, ഇതാണ് നിത്യജീവൻ. ಯಾವತ್ತೂ ದೇವರೊಂದಿಗೆ ಇರುವಂತದ್ದು ಅಥವಾ ದೇವರನ್ನ ಬಿಟ್ಟು ಹಗಲದೆ ಯುಗಾಂತರವಾಗಿ ದೇವರೊಂದಿಗೆ ಜೀವಿಸುವಂತದ್ದೇ ನಿತ್ಯ ಜೀವ. നിത്യമരണം എന്ന് പറയുന്നത് ദൈവത്തെ വിട്ടകന്ന് എന്നേക്കും ഇരുളിൽ കഴിയുന്ന അനുഭവമാണെങ്കിൽ, ನಿತ್ಯ ಮರಣ ಎಂಬುದಾಗಿ ನಾವು ನೋಡುವಾಗ ದೇವರನ್ನ ಬಿಟ್ಟು ನಿತ್ಯವಾಗಿ ಇರುವಂತ ಒಂದು ಕತ್ತಲೆಯ ನರಕದಲ್ಲಿ ಇರುವಂತ ಜೀವಿತವಾದರೆ, അതൊരു മനുഷ്യന്റെ ജീവിതത്തിൽ ശിക്ഷാവിധിയാണെങ്കിൽ, ಅದು ಒಬ್ಬ ಮನುಷ್ಯನ ಜೀವಿತದಲ್ಲಿ ಒಂದು ಶಿಕ್ಷೆಯ ಅವಧಿ ಎಂಬುದಾಗಿ ನಾವು ನೋಡುವಾಗ, നിത്യജീവൻ എന്ന് പറയുന്നത് യേശുവിനാൽ രക്ഷിക്കപ്പെട്ടവൻ നിത്യമായി ദൈവത്തോട് കൂടെ വസിക്കുന്ന അനുഭവമാണ്. ನಿತ್ಯ ಜೀವ ಎಂಬುದಾಗಿ ಹೇಳುವಾಗ ಯೇಸುವಿನ ಮೂಲಕ ರಕ್ಷಣೆ ಹೊಂದಿ ದೇವರೊಂದಿಗೆ ಯುಗಾಂತರವಾಗಿ ಬದುಕುವಂತದ್ದು, ಜೀವಿಸುವಂತದ್ದಾಗಿದೆ ನಿತ್ಯ ಜೀವ. പ്രിയ ദൈവമക്കളെ, നമ്മുടെ ഒരു നല്ല പ്രവൃത്തികൾക്കും നമുക്ക് നിത്യജീവനെ തരാൻ കഴിയില്ല. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಮಾಡುವಂತ ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ನಮಗೆ ನಿತ್ಯ ಜೀವನ ಕೊಡುವುದಕ್ಕೆ ಸಾಧ್ಯವಿಲ್ಲ. നമ്മൾ ഈ ഭൂമിയിൽ ചെയ്യുന്ന ഒരു നല്ല പ്രവൃത്തികൾക്കും നിത്യജീവനെ നമുക്ക് തരുവാൻ കഴിയില്ല. ಈ ಭೂಲೋಕದಲ್ಲಿ ನಾವು ಮಾಡುವಂತ ಯಾವುದೇ ಒಂದು ಒಳ್ಳೆ ಕಾರ್ಯಗಳಿಗೆ ಈ ಲೋಕದಲ್ಲಿ ನಮಗೆ ನಿತ್ಯ ಜೀವನ ಕೊಡುವುದಕ್ಕೆ ಸಾಧ್ಯವಿಲ್ಲ. എന്നാൽ പുത്രനുള്ള ഒരു വ്യക്തിയെ നോക്കി വചനം പറയുകയാണ്, പുത്രനുള്ളവന് ജീവനുണ്ട്. ಆದರೆ ಪುತ್ರನಾಗಿ ಬಂದಂತ ಯೇಸು ಕ್ರಿಸ್ತನನ್ನ ನೋಡಿ ಯಾರು ಜೀವನ ಮಾಡ್ತಾ ಇದ್ದಾರೋ ಅವರಿಗೆ ವಾಕ್ಯವು ಹೇಳುತ್ತೆ, ಯಾರಲ್ಲಿ ಈ ಪುತ್ರನಿದ್ದಾನೋ ಅವರಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ. ഏക സത്യ ദൈവമായ പിതാവായ ദൈവം തന്റെ ഏകജാതനായ പുത്രനെ നമുക്ക് തന്നത് പുത്രനിലൂടെ നാം ജീവിക്കാനാണ്. ಒಬ್ಬನೇ ಸತ್ಯ ದೇವರು ಆಗಿರುವಂತ ದೇವರು ತನ್ನ ಒಬ್ಬನೇ ಪುತ್ರನ ನಮಗೋಸ್ಕರ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಆ ಒಬ್ಬನೇ ಪುತ್ರನಾಗಿರುವಂತ ಯೇಸುವನ್ನ ನಂಬುವ ಮುಖಾಂತರವಾಗಿ ನಾವು ಬದುಕಬೇಕೆಂಬುದಾಗಿ, ನಿತ್ಯ ಜೀವನವನ್ನು ಹೊಂದಬೇಕೆಂಬುದಾಗಿ ತಂದೆಯಾದ ದೇವರು ಕೊಟ್ಟಿದ್ದಾನೆ. ഈ കർത്താവായ യേശുക്രിസ്തു നിങ്ങളുടെ ജീവിതത്തിൽ വന്നാൽ, പ്രിയ ദൈവമക്കളെ, നിങ്ങളുടെ ജീവിതത്തിലെ എല്ലാ വിഷയങ്ങൾക്കും പരിഹാരമുണ്ട്. ಈ ಕರ್ತನಾದಂತ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬರುವುದಾದರೆ, ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದ ಎಲ್ಲಾ ಸಮಸ್ಯೆಗಳಿಗೂ ನಿಶ್ಚಯವಾಗಿ ಪರಿಹಾರ ಉಂಟು. യേശു നിത്യ മരണത്തിൽ നിന്നും നിത്യജീവനിലേക്കും മാത്രം നിങ്ങളെ വിടുവിക്കുന്ന ദൈവമല്ല. ಯೇಸು ನಿತ್ಯ ಮರಣದಿಂದ ನಿತ್ಯ ಜೀವಿತದಲ್ಲಿ ನಡೆಸುವಂತದ್ದು, ಬಿಡಿಸುವಂತದ್ದು ಒಂದು ದೇವರು ಮಾತ್ರವಲ್ಲ, നിങ്ങളുടെ അന്നുള്ള ജീവിതത്തിനകത്തുള്ള ഓരോ വിഷയത്തിലും നിങ്ങളെ സൂക്ഷിക്കുന്ന കർത്താവ്. ನಿಮ್ಮ ಪ್ರತಿಯೊಂದು ಜೀವಿತದ ಪ್ರತಿಯೊಂದು ನಿಮಿಷದ ಎಲ್ಲಾ ನಿಮಿಷಗಳಲ್ಲಿ ನಿಮ್ಮನ್ನ ಕಾಯ್ದು ಕಾಪಾಡಿ ರಕ್ಷಿಸಿ ನಡೆಸುವಂತ ದೇವರಾಗಿದ್ದಾರೆ. നിങ്ങളെ ഓരോ ദിവസവും വിടുവിക്കുന്ന ദൈവ, ನಿಮ್ಮನ್ನ ಒಂದೊಂದು ದಿನವೂ ಬಿಡಿಸುವಂತ ದೇವರು, നിങ്ങളുടെ ഓരോ ദിവസത്തെ ആവശ്യങ്ങളെയും അറിഞ്ഞ് നൽകുന്ന ദൈവ, ನಿಮ್ಮ ಒಂದೊಂದು ಜೀವಿತದ ಅವಶ್ಯಗಳನ್ನ ತಿಳಿದು ಎಲ್ಲಾ ಅವಶ್ಯಕತೆಗಳನ್ನ ಒದಗಿಸುವಂತ ದೇವರು.
ದೇವರು, നിങ്ങളെ നാൾതോറും സ്നേഹിച്ച് വഴി നടത്തുന്ന ദൈവം, ಎಲ್ಲಾ ದಿನವೂ ನಿಮ್ಮನ್ನ ಪ್ರೀತಿಸಿ ಮಾರ್ಗದಲ್ಲಿ ನಡೆಸುವಂತ ದೇವರು, നിങ്ങളെയും നിങ്ങളുടെ കുടുംബത്തെയും രക്ഷിക്കാൻ മതിയായ ദൈവം, ನಿಮ್ಮನ್ನ ನಿಮ್ಮ ಕುಟುಂಬದವರನ್ನ ರಕ್ಷಿಸಲು ಸಾಮರ್ಥ್ಯವುಳ್ಳಂತ ದೇವರು. ഇങ്ങനെ ഒരു ദൈവമാണ് കർത്താവായ യേശു ക്രിസ്തു. ಈ ರೀತಿಯಾದ ದೇವರೇ ಯೇಸು ಕ್ರಿಸ್ತನು ಆಗಿದ್ದಾರೆ. അങ്ങനെയാണെങ്കിൽ ഇന്ന് എത്ര പേർക്ക് പറയാൻ കഴിയും ഈ യേശു എനിക്ക് എൻ്റെ ജീവിതത്തിൽ വേണമെന്ന്? ಆ ರೀತಿಯಾಗಿರುವುದಾದ್ರೆ ಎಷ್ಟು ಜನಕ್ಕೆ ಈ ದಿನ ಈ ಸಂದೇಶವನ್ನ ಕೇಳಿ ನಿಮಗೆ ಹೇಳಲಿಕ್ಕೆ ಸಾಧ್ಯ, ಈ ಯೇಸು ಕ್ರಿಸ್ತನು ನನಗೂ ನನ್ನ കുടുംബಕ್ಕೂ ನನ್ನ ಜೀವಿತಕ್ಕೆ ಬೇಕು ಎಂಬುದಾಗಿ? അങ്ങനെയാണെങ്കിൽ പ്രിയ ദൈവമക്കളെ, നിങ്ങളുടെ ജീവിതത്തിന്റെ ഏത് വിഷയമാണെങ്കിലും, ഏത് അഗ്നിസർപ്പം നിങ്ങളെ കടിച്ചിട്ടുള്ള സാഹചര്യമാണെങ്കിലും നിങ്ങൾക്ക് ഒരു പ്രത്യാശയുണ്ട്, നിങ്ങൾക്ക് ജീവനുണ്ട്. ಆ ರೀತಿಯಾಗಿರುವುದಾದ್ರೆ ನಿಮ್ಮ ಜೀವಿತದ ಪರಿಸ್ಥಿತಿ ಎಷ್ಟು ಕಠಿಣವಾಗಿದ್ರು, ಒಂದು ವೇಳೆ ಉರಿ ಮಂಡಲಗಳು ಸರ್ಪಗಳು ಕಡಿದು ವಿಷ ತುಂಬಿದಂತ ಜೀವಿತದ ಅವಸ್ಥೆಯಾಗಿದ್ರೂ ಕೂಡ ನೀವು ಯೇಸುವೆ ನಾನು ನಂಬುತ್ತೇನೆ ಎಂಬುದಾಗಿ ಹೇಳೋದಾದ್ರೆ ಎಲ್ಲಾ ರೀತಿಯಾದ ಸಮಸ್ಯೆಗಳಿಂದ ಒಂದು ನಿಶ್ಚಯವಾದ ಬಿಡುಗಡೆ ನಿಮಗೆ ಉಂಟು. ഈ രക്ഷകനായ യേശുവിന്റെ കയ്യിൽ നിങ്ങളുടെ ജീവിതത്തെ ഏൽപ്പിച്ചു കൊടുത്താൽ, ಈ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಕೈಯಲ್ಲಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ರೆ, യേശു ഓരോ നാളും നിങ്ങളെ രക്ഷിച്ച് നിത്യ ജീവനിൽ നിങ്ങളെ ചേർത്തുകൊള്ളും. ಯೇಸು ಒಂದೊಂದು ದಿನವೂ ಕೂಡ ನಿಮ್ಮನ್ನ ರಕ್ಷಿಸಿ ಈ ಲೋಕದಲ್ಲಿ ನಡೆಸಿ ನಿತ್ಯ ಜೀವಿತದಲ್ಲಿ ನಿಮ್ಮನ್ನ ಸೇರಿಸಿಕೊಳ್ಳುತ್ತಾನೆ. ഇന്ന് ഈ യേശുക്രിസ്തു വിശ്വസിച്ച് യേശുവിനോട് കൂടെ നടക്കാൻ നിങ്ങൾ ആഗ്രഹിക്കുന്നുവെങ്കിൽ ഞങ്ങൾ നിങ്ങൾക്കായി പ്രാർത്ഥിക്കാൻ പോവുകയാണ്. ಇವತ್ತು ಈ ಸಂದೇಶವನ್ನ ಕೇಳಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ನೀವು ಯೇಸುವಿಗಾಗಿ ಜೀವಿಸ್ತೇವೆ, ಯೇಸುವಿನೊಂದಿಗೆ ಜೀವಿಸ್ತೇವೆ ಎಂಬುದಾಗಿ ನಂಬುವುದಾದ್ರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧವಾಗಿದ್ದೇವೆ. ഈ വചനം പറയുമ്പോൾ എന്നെ കേൾക്കുന്ന മനോജ് എന്ന് പറയുന്ന ഒരു വ്യക്തിയുടെ ജീവിതത്തിനകത്ത് കർത്താവ് ഇപ്പോൾ വലിയ വിടുതലുകളെ ചെയ്യുന്നത് കർത്താവ്. ನಾವು ಹೇಳಿದಂತ ಈ ವಾಕ್ಯಗಳನ್ನ ಕೇಳಿಕೊಳ್ಳುತ್ತಿರುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಮನೋಜ್ ಎಂಬುದಾಗಿ ವ್ಯಕ್ತಿಯ ಒಂದು ಜೀವಿತದಲ್ಲಿ ಯೇಸು ಒಂದು ಬಹಳ ಅದ್ಭುತವಾದ ಕಾರ್ಯವನ್ನ ಮಾಡುತ್ತಿದ್ದಾನೆ. നിങ്ങൾ അനേകം വിഷയങ്ങൾക്കുള്ളിലാണ്, ನೀವು ಅನೇಕ ವಿಷಯಗಳ ಒಳಗಡೆ ನೀವಿದ್ದೀರಾ, നിങ്ങൾക്ക് പലതും പരിഹരിക്കാൻ കഴിയുന്നില്ല, ನಿಮಗೆ ಅನೇಕ ವಿಷಯಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. എന്നാൽ ഇന്ന് കർത്താവായ യേശുക്രിസ്തു രക്ഷിക്കുന്ന വീരനായി നിങ്ങളുടെ ലൈഫിൽ വെളിപ്പെടാൻ പോവുകയാണ്. ಆದ್ರೆ ಕರ್ತನಾದಂತ ಯೇಸು, ಯುದ್ಧ ವೀರನಾದಂತ ಯೇಸು ರಕ್ಷಕನಾಗಿ ಬಿಡಿಸುವವನಾಗಿ ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಲಿಕ್ಕೆ ಆತನು ಹೋಗುತ್ತಿದ್ದಾನೆ. നിങ്ങളെന്ന് വിശ്വസിച്ചാൽ മഹത്വം കാണും. ಮನೋಜ್, ನೀವು ನಂಬುವುದಾದರೆ ದೇವರ ಮಹಿಮೆಯನ್ನ ನೀವು ಕಾಣುತ್ತೀರಾ? കർത്താവേ, ഇപ്പോൾ ഞങ്ങളെ കേൾക്കുന്ന ഓരോ വ്യക്തികളെയും ഞങ്ങൾ അങ്ങയുടെ കരങ്ങളിൽ ഏൽപ്പിക്കുന്നു. ಕರ್ತನೆ, ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರನ್ನ ನಿಮ್ಮ ಕೈಗಳಲ್ಲಿ ನಾವು ಒಪ್ಪಿಸಿಕೊಡ್ತೇವೆ. കർത്താവേ, ഞങ്ങളെ കേൾക്കുന്നവർ പല പല വിഷയങ്ങൾക്കകത്താണല്ലോ. ಕರ್ತನೆ, ನಮ್ಮನ್ನ ಕೇಳುವಂತವರು ಅನೇಕವಾದ ವಿಷಯಗಳಲ್ಲಿ ಒಳಗಾಗಿದ್ದಾರೆ. എന്നാൽ ഞങ്ങളുടെ കർത്താവായ യേശുക്രിസ്തു, ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು അങ്ങ് ഞങ്ങളുടെ നിരന്തര വിടുതലും നിരന്തര പരിഹാരവുമാവുന്നുണ്ട്. സ്തോത്രം. ಆತನು ನಮ್ಮ ನಿರಂತರವಾದ ಪರಿಹಾರವು ಬಿಡುಗಡೆಯಾಗಿರೋದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ. കർത്താവേ, ഇന്ന് ഞങ്ങളെ കേൾക്കുന്ന നിത്യ എന്ന് പറയുന്ന വ്യക്തിയുടെ ജീവിതത്തിനകത്ത് അങ്ങ് കൊടുക്കുന്ന വിടുതലിനായി സ്തോത്രം. ಕರ್ತನೆ, ನಮ್ಮ ಶಬ್ದವನ್ನ ಕೇಳುತ್ತಿರುವಂತ ನಿತ್ಯ ಎಂಬುದಾದ ಸಹೋದರಿಯ ಜೀವಿತದಲ್ಲಿ ನೀವು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. കർത്താവേ, നാളുകളായിട്ട് സൊല്യൂഷൻ കണ്ടെത്താൻ കഴിയാത്ത ചില വിഷയങ്ങൾ, ಕರ್ತನೆ, ಅನೇಕ ತಿಂಗಳುಗಳು ಅನೇಕ ದಿನಗಳಿಂದ ಪರಿಹಾರವನ್ನ ಕಂಡುಕೊಳ್ಳಲು ಆಗದಿರುವಂತ ಕೆಲವು ಸಮಸ್ಯೆಗಳು, എന്നാൽ ഇന്ന് കർത്താവ് ചിലതിന് ഫുൾ സ്റ്റോപ്പ് വെച്ച് ചില മറുപടികളെ കൊടുക്കുന്നതിനായി സ്തോത്രം. ಆದ್ರೆ ಕರ್ತನೆ, ಈ ಒಂದು ವಾಕ್ಯದ ಮುಖಾಂತರವಾಗಿ ಅನೇಕ ಸಮಸ್ಯೆಗಳನ್ನ ಪರಿಪೂರ್ಣವಾಗಿ ನಿಲ್ಲಿಸಿ ಒಂದು ಬಿಡುಗಡೆಯನ್ನ ಪರಿಹಾರವನ್ನ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. അപ്പൊ ഞങ്ങളെ കേൾക്കുന്ന കാവ്യ, കാവേരി, ഇങ്ങനെ അവൻ രണ്ട് വ്യക്തികളെ സ്വർഗം തൊടുന്നതിനായി സ്തോത്രം. ಕರ್ತನೆ, ನಮ್ಮನ್ನ ಕೇಳುವಂತ ಕಾವ್ಯ, ಕಾವೇರಿ, ಈ ಇಬ್ಬರು ವ್ಯಕ್ತಿಗಳ ಜೀವಿತದಲ್ಲಿ ಕರ್ತನೆ ನೀನು ಬಿಡುಗಡೆ ಕೊಡುವುದಕ್ಕಾಗಿ ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ. ഇന്ന് ഞങ്ങളെ കേൾക്കുന്ന ഓരോ വ്യക്തി ജീവിതങ്ങളുടെ ജീവിതത്തിനകത്തും യേശുവാലുള്ള വിടുതൽ അവിടെ വെളിപ്പെടട്ടെ. ಕರ್ತನೆ, ನಮ್ಮ ಶಬ್ದವನ್ನ ನಮ್ಮ ವಾಕ್ಯವನ್ನ ಕೇಳುತ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿರುವಂತ ಬಿಡುಗಡೆಯು ಅದು ಸಂಭವಿಸಲಿ, ಅದು ಪ್ರಕಟವಾಗಲಿ. കർത്താവേ, ചില ശാപനുഖങ്ങൾ അഴിഞ്ഞു മാറട്ടെ. ಕರ್ತನೆ, ಕೆಲವು ಶಾಪದ ನೊಗಗಳು ಅವರನ್ನ ಬಿಟ್ಟು ಹೋಗಲಿ. ആമേൻ. സ്വർഗത്തിന്റെ തീ ഇറങ്ങി ചില കെട്ടുകളിൽ നിന്ന് വിടുവിക്കുന്നതിനായി സ്തോത്രം. ಪರಲೋಕದ ಬೆಂಕಿ ಕೆಲವು ವ್ಯಕ್ತಿಗಳ ಮೇಲೆ ಇಳಿದು ಬಂದು ಅವರ ಕಟ್ಟುಗಳ ಉಳ್ಳಂತ ಜೀವಿತದಿಂದ ಅವರ ಕಟ್ಟುಗಳನ್ನು ಒಡೆದು ಬಿಡಿಸುವುದಕ್ಕಾಗಿ ಸ್ತೋತ್ರ. ഇവരുടെ ഹൃദയം തുറക്കപ്പെടട്ടെ. ಎಲ್ಲರ ಹೃದಯಗಳು ತೆರೆಯಲ್ಪಡಲಿ. ഇവർ കർത്താവായ യേശുക്രിസ്തുവിനെ രക്ഷകനായി സ്വീകരിക്കട്ടെ. ಇವರೆಲ್ಲರೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಸ್ವೀಕಾರ ಮಾಡಲಿ. ചില മരണക്കെട്ടുകൾ, സൂയിസൈഡ് സ്പിരിറ്റുകൾ മാറുന്നതിനായി സ്തോത്രം. ಕೆಲವು ಆತ್ಮಹತ್ಯೆ, ಕೆಲವು ಮರಣದ ಆತ್ಮಗಳು
ಮಂಡಲಗಳು ಕೆಲವರನ್ನ ಬಿಟ್ಟು ಹೊರಗಡೆ ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ. ചില ദുർസ്വപ്നങ്ങളുടെ മണ്ഡലങ്ങൾ അഴിയുന്നതിനായി സ്തോത്രം. ಕೆಲವು ಕೆಟ್ಟ ಸ್ವಪ್ನಗಳನ್ನ ಕನಸುಗಳನ್ನ ಕಾಣುವಂತ ಆತ್ಮ ಮಂಡಲಗಳು ಮುರಿಯುತ್ತಿರುವುದಕ್ಕಾಗಿ ഈ ಸ್ತೋತ್ರ. വചനം കേൾക്കുമ്പോൾ തന്നെ ചില പൈശാചിക ശക്തികൾ അഴിഞ്ഞ് ജനം വിടുതലാകുന്നതിനായി ಈ സ്തോത്രം. ವಾಕ್ಯವನ್ನ ಕೇಳುತ್ತಿರುವಾಗಲೇ ಕೆಲವು ಸೈತಾನನ ಶಕ್ತಿಗಳು ಜನಗಳನ್ನ ಬಿಟ್ಟು ಹೋಗಿ ಜನಗಳು ಸ್ವಸ್ಥತೆ ಹೊಂದುವುದಕ್ಕಾಗಿ ಸ್ತೋತ್ರ. കർത്താവേ, ഞങ്ങൾ ഇവരെ അങ്ങയുടെ കരങ്ങളിൽ ഏൽപ്പിക്കുന്നു. ಕರ್ತನೆ, ಈ ವಿಡಿಯೋವನ್ನು ನಿನ್ನ ಕರಗಳು ಒಪ್ಪಿಸಿಕೊಡ್ತೇವೆ. അവരുടെ ജീവിതത്തെ തുടർന്ന് അങ്ങ് നടത്തണം. ಕರ್ತನೆ, ನಮ್ಮ ಜೀವಿತಗಳನ್ನೆಲ್ಲ ತಿರುಗಿ ನೀವು ಮುಂದೆ ನಡೆಸಬೇಕು. നിത്യജീവനിൽ ഇവർ ಎಂಟರ್ ಆಗುವುದು ವರೆയും അങ്ങ് സൂക്ഷിക്കണം. ಕರ್ತನೆ, ಈ ವಾಕ್ಯವನ್ನ ಕೇಳುತ್ತಿರುವಂತ ಎಲ್ಲರೂ ನಿತ್ಯ ಜೀವನದಲ್ಲಿ ನಿನ್ನೊಂದಿಗೆ ಸೇರುವವರೆಗೂ ಈ ಭೂಲೋಕದ ಎಲ್ಲಾ ದಿನವೂ ಕೂಡ ನೀನು ಅವರನ್ನ ನಡೆಸಬೇಕು. എല്ലാ മഹത്വവും ഞങ്ങൾ അങ്ങേക്ക് തരുന്നു. ಎಲ್ಲಾ ಮಹಿಮೆಯನ್ನು ನಾವು ನಿಮಗೆ ಸಮರ್ಪಿಸುತ್ತೇವೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ ಆಮೆನ್. ಆಮೆನ್. പ്രിയ ദൈവമക്കളെ, ഇന്ന് നിങ്ങൾ കർത്താവായ യേശുക്രിസ്തുവിനെ സ്വീകരിച്ചിരിക്കുന്നത് കൊണ്ട് നിങ്ങളുടെ ജീവിതത്തിനകത്ത് വലിയ മാറ്റങ്ങളെ നിങ്ങൾ കാണാൻ പോകും. ಪ್ರಿಯ ದೇವರ ಮಕ್ಕಳೇ, ಇಂದು ನೀವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಿಮ್ಮ ಜೀವಿತದ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡಿರುವುದರಿಂದ ನಿಮ್ಮ ಜೀವಿತದಲ್ಲಿ ಇದುವರೆಗೂ ಕಾಣದಿರುವಂತ ವ್ಯತ್ಯಾಸವನ್ನ, ಒಂದು ಬಿಡುಗಡೆಗಳನ್ನು ನೀವು ಕಾಣಲಿಕ್ಕೆ ಹೋಗುತ್ತೀರಾ. നിങ്ങൾ ഈ വചനം കേട്ട് രക്ഷിക്കപ്പെട്ട വ്യക്തിയാണെങ്കിൽ നിങ്ങൾ നിശ്ചയമായും ഏതെങ്കിലും ഒരു ആത്മീക കൂട്ടായ്മയിൽ നിങ്ങൾ പങ്കെടുക്കണം. യേശുവിനോട്, വചനത്തോടുള്ള ബന്ധത്തിൽ നിങ്ങൾ മുന്നോട്ട് പോകണം. ഗോഡ് ബ്ലെസ് യു. സ്റ്റേ ബ്ലെസ്ഡ്. സ്റ്റേ ഇൻ ക്രൈസ്റ്റ്. ಈ ಒಂದು ವಾಕ್ಯ ಸಂದೇಶವನ್ನ ಕೇಳಿ ನೀವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕರಿಸುವುದಾದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವುದೇ ಒಂದು ಸಭೆಗಳಿಗೆ ನೀವು ಹೋಗಿ ಅಲ್ಲಿ ವಾಕ್ಯದಲ್ಲಿಯೂ ಕ್ರಿಸ್ತನಲ್ಲಿಯೂ ಬೆಳೆದು ಆತನೊಂದಿಗಿದ್ದು ನಿರಂತರವಾಗಿ ಆಶೀರ್ವಾದ ಹೊಂದಿದವರಾಗಿ ಇರ್ರಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. അനേകರಿಗೆ ನೀವು ಆಶೀರ್ವಾದವಾಗಿ ಇರ್ರಿ. നിങ്ങൾക്ക് എന്തെങ്കിലും പ്രാർത്ഥന ആവശ്യങ്ങളുണ്ടെങ്കിൽ, നിങ്ങൾക്ക് എന്തെങ്കിലും ടെസ്റ്റിമണീസ് ഉണ്ടെങ്കിൽ നിങ്ങൾ സ്ക്രീനിൽ കാണുന്ന നമ്പറിൽ കോൺടാക്ട് ചെയ്യുക. ഗോഡ് ബ്ലെസ് യു. ನಿಮಗೆ ಯಾವುದೇ ಪ್ರಾರ್ಥನಾ ವಿಷಯಗಳಾಗಲಿ ಅಥವಾ ವಾಕ್ಯ ಸಂದೇಶದ ಮುಖಾಂತರವಾಗಿ ನೀವು ಹೊಂದಿದಂತ ಬಿಡುಗಡೆಯ ಸಾಕ್ಷಿಗಳನ್ನು ಹೇಳುವುದಕ್ಕಾಗಿರುವುದಾದರೆ ನಿಮಗೆ ನೀವು ಕಾಣುವಂತ ಒಂದು ದೂರವಾಣಿ ಸಂಖ್ಯೆಗಳಲ್ಲಿ ನಮಗೆ ಒಂದು ಸಂಪರ್ಕವನ್ನ ಮಾಡಬಹುದು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಿಮ್ಮ ಪ್ರಾರ್ಥನಾ ವಿಷಯಗಳಿಗಾಗಿ ನಮ್ಮನ್ನ ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆಗಳು 9477750993. ಮತ್ತೊಂದು ದೂರವಾಣಿ ಸಂಖ್ಯೆ 9495975093. ನಿಮ್ಮ ಪ್ರಾರ್ಥನಾ ವಿಷಯಗಳೊಂದಿಗೆ ವಾಟ್ಸ್ಆಪ್ನಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದಂತ ದೂರವಾಣಿ ಸಂಖ್ಯೆ 9477775093. ಪ್ರತಿ ಶುಕ್ರವಾರ ಭಾರತೀಯ ಕಾಲಮಾನ ಸಂಜೆ 6:30ರಿಂದ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ಸ್ವಸ್ಥತೆ ಮತ್ತು ಬಿಡುಗಡೆ ಕೂಟ ನಡೆಯುವಂತದ್ದಾಗಿರುತ್ತದೆ. ಭಾಗವಹಿಸುವವರು ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣುವಂತ ID ಪಾಸ್ವರ್ಡ್ ಮತ್ತೆ ID ಕೋಡ್ ಅನ್ನು ಉಪಯೋಗ ಮಾಡಿ ನೀವು ಸೇರಿಕೊಳ್ಳಬೇಕೆಂಬುದಾಗಿ ನಿಮ್ಮೊಂದಿಗೆ ಕೇಳಿಕೊಳ್ತೇವೆ. ಪ್ರತಿ ಭಾನುವಾರ ಮುಂಜಾನೆ 7:30 ಸಮಯಕ್ಕೆ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆರಾಧನೆಯು ನೇರ ಪ್ರಸಾರವಾಗಿರುತ್ತೆ. ನೀವು ಕೂಡ ಸ್ಕ್ರೀನ್ ನಲ್ಲಿ ತೋರಿಸುವಂತ ID ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಅದನ್ನು ಸೇರಿಕೊಳ್ಳಬಹುದು. ಯೇಸು ಕ್ರಿಸ್ತನ ಅದ್ಭುತ ಸಾಕ್ಷ್ಯಗಳನ್ನು ಮತ್ತು ಆಶೀರ್ವದಿತ ವಾಕ್ಯ ಸಂದೇಶಗಳನ್ನು ನೀವು ಸ್ವೀಕರಿಸಲು ಕ್ರೈಸ್ಟ್ ಜನರೇಷನ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಹೋದರ ಟೋನಿ ಫ್ರಾನ್ಸಿಸ್ ಮತ್ತು ಸಹೋದರಿ ಜಿನು ಟೋನಿ ಅವರ ಮುಂಬರುವ ಕೂಟಗಳ ಬಗ್ಗೆ ಮಾಹಿತಿ ಪಡೆಯಲು ಮತ್ತು ನೀವು ಇವರ ಮುಖಾಂತರ ಕೂಟಗಳನ್ನ ಆಯೋಜನೆ ಮಾಡಲು ಬಯಸುವುದಾದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಅವರನ್ನು ನೀವು ಭೇಟಿ ಮಾಡಬಹುದು. 9447775093.